ಹಾಯ್ ಫ್ರೆಂಡ್ಸ್, ನಮಸ್ಕಾರ. IPL ನ ಕಾವು ಜೋರಾಗ್ತಾ ಇದೆ. ಆದರೆ ಕೆಲವೊಂದು ಘಟನೆಗಳು ಬಹಳ ಚರ್ಚೆಗೆ ಗ್ರಾಸವಾಗಿದೆ. 3 ದಿನ ಶುರುವಾಗಿರೋದು IPL ಸ್ಟಾರ್ಟ್ ಆಗಿ ಸಾಕಷ್ಟು ವಿವಾದಗಳನ್ನು ಈಗಾಗಲೇ ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಹರ್ಷಿತ್ ರಾಣಾ ಮೊನ್ನೆ ಮಯಾಂಕ್ ಅಗರ್ವಾಲ್ ವಿಕೆಟ್ ಅನ್ನ ಪಡೆದ ನಂತರ ಆತ ಕಳಿಸಿದಂತ ಒಂದು ಫ್ಲೈಯಿಂಗ್ ಕಿಸ್, ಆ ಒಂದು ಸೆಂಡ್ ಆಫ್ ನಿಜಕ್ಕೂ ಒಬ್ಬ ಬೆಳೀತಿರುವಂತ, ಈಗಷ್ಟೇ ಕ್ರಿಕೆಟ್ ಲೋಕದಲ್ಲಿ ಕಂಡುಬಿಡ್ತಿರುವಂತ ಹುಡುಗನಿಗೆ ಇಂಥ ಸ್ಟೈಲ್ಗಳು, ಇಂಥ ಆಟಿಟ್ಯೂಡ್ ಎಲ್ಲ ಬೇಕಾ ಅಂತ ಸಾಮಾನ್ಯ ಜನ ಈಗ ಮಾತನಾಡ್ತಿದ್ದಾರೆ. ಅದರಲ್ಲೂ ಮಯಾಂಕ್ ಅಗರ್ವಾಲ್ ವೆಲ್ ಬಿಹೇವ್ಡ್ ಕ್ರಿಕೆಟರ್. ಅವರ ವಿರುದ್ಧ ಈ ರೀತಿಯಾಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಕನ್ನಡಿಗರಿಗೆ, ವಿಶೇಷವಾಗಿ ಕನ್ನಡಿಗರನ್ನ ಕೆಣಕಿದ್ರೆ ಯಾರು ಕೂಡ ಉಳಿದಂತವ್ರು ಇಲ್ಲ ಅಂತ ಈಗ ಚಾಲೆಂಜ್ ಹಾಕ್ತಿದ್ದಾರೆ. ಸೊ ಇನ್ನು ಇದನ್ನೇ ಏನಾದ್ರೂ ವಿರಾಟ್ ಕೊಹ್ಲಿ ಮುಂದೆ ಮಾಡಿದ್ರೆ ಕಥೆನೇ ಬೇರೆ ಇರುತ್ತೆ. RCB ಮೇಲೆ ಬಾಲ ಮುದುರ್ಕೊಂಡು ಬೌಲಿಂಗ್ ಅನ್ನ ಮಾಡಬೇಕು, ಹೆಚ್ಚಿನ ಗಾಂಚಲಿಗಳನ್ನ ಮಾಡಬಾರದು ಅಂತ ಈಗ ಫ್ಯಾನ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ. ಆದ್ರೆ ಈ ನಡುವೆ KKR ಫ್ಯಾನ್ಸ್ ಕೊಹ್ಲಿ ಮೇಲೆ ಗರಂ ಆಗಿದ್ದಾರೆ. ಯಾಕಂದ್ರೆ ಇದಕ್ಕೊಂದು ಕಾರಣ ಇದೆ. ಕೊಹ್ಲಿ ಅವರಿಗೆ ಒಂದು ನ್ಯಾಯ, ಹರ್ಷಿತ್ ರಾಣಾಗೆ ಒಂದು ನ್ಯಾಯನಾ ಅಂತ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಕಾರಣವಾಗಿರೋದು ಮೊನ್ನೆ ಪಂದ್ಯದ ನಂತರ 60% ಮ್ಯಾಚ್ ಫೀಸ್ ಅನ್ನ ದಂಡವಾಗಿ ಅವರಿಂದ ಪಡೆಯಲಾಯಿತು. ಅವರಿಗೆ ಮ್ಯಾಚ್ ಫೈನ್ ಅನ್ನ ಹಾಕಿದ್ರು 60%. ಆದ್ರೆ ಕೊಹ್ಲಿ ಕೂಡ ಮೊನ್ನೆ ರವಿಚಂದ್ರ CSK ಮೇಲೆ ಆಡಬೇಕಾದ್ರೆ ಅವ್ರನ್ನ ಕಳಿಸಬೇಕಾದ್ರೆ ಒಂದು ಕೆಟ್ಟ ಶಬ್ದವನ್ನು ಬಳಸಿದ್ರು. ಬೆರಳು ತೋರಿಸಿ ನಡಿ ಮನೆಗೆ ಅನ್ನೋ ರೀತಿ ಅಥವಾ ಪೆವಿಲಿಯನ್ಗೆ ಅನ್ನೋ ರೀತಿಯಾಗಿ ಅವರ ಸೂಚನೆ ಇತ್ತು. ಸೊ ಒಂದು ಶಬ್ದ ಅವಾಚ್ಯವಾಗಿ ಅವರ ಬಾಯಿಂದ ಬಂತು. ಅದಕ್ಕೆ ಯಾವುದೇ ಆಕ್ಷನ್ ಇಲ್ಲ. ಒಬ್ಬ ಸೀನಿಯರ್ ಕ್ರಿಕೆಟರ್ ಅಂತ ನೀವು ಕನ್ಸೆಷನ್ ಕೊಡ್ತೀರಾ. ಹರ್ಷಿತ್ ರಾಣಾ ಮೇಲೆ ಯಾಕೆ ಇಂಥ ಒಂದು ಕ್ರಮವನ್ನು ಕೈಗೊಂಡ್ರಿ? 60% ಫೈನ್ ಯಾಕೆ ಹಾಕಿದ್ರೆ? ಹರ್ಷಿತ್ ರಾಣಾಗೆ ಆಕ್ಷನ್ ತೆಗೆದುಕೊಳ್ಳೋದಾದ್ರೆ ಕೊಹ್ಲಿಗೆ ಯಾಕೆ ಆಕ್ಷನ್ ತೆಗೆದುಕೊಳ್ಳಿಲ್ಲ ಅನ್ನೋದು ಈಗ KKR ಫ್ಯಾನ್ಸ್ ಕೇಳ್ತಿರುವಂತ ಪ್ರಶ್ನೆ. ಕೊಹ್ಲಿಗೊಂದು ನ್ಯಾಯ, ಹರ್ಷಿತ್ ರಾಣಾಗೊಂದು ನ್ಯಾಯ, ಹೇಗೆ? ಅವ್ರ ಮೇಲೂ ಕೂಡ ಆಕ್ಷನ್ ಅನ್ನ ತೆಗೆದುಕೊಳ್ಳಿ. ಅವರು ಕೂಡ ಕೊಟ್ಟಂತ ಸೂಚನೆ, ಹೇಳಿದಂತ ಪದ ಬಹಳ ಕಾಂಟ್ರವರ್ಷಿಯಲ್ ಆಗಿನೇ ಇತ್ತು. ಸೊ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ ಮಾಡಬೇಡಿ ಅಂತ ಈಗ ಹೇಳ್ತಿದ್ದಾರೆ. ಸೊ ನೀವೇನಂತೀರ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮಸ್ಕಾರ.